ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದ ಒಂದು ಗುಪ್ತ ರಹಸ್ಯಗಳು ಮತ್ತು 2030ವರೆಗಿನ ಒಂದು ಭವಿಷ್ಯವಾಣಿ. ಜೀವನ ಎನ್ನುವುದು ಒಂದು ಅದ್ಭುತ ಪಯಣ. ಈ ಪಯಣದಲ್ಲಿ ನಾವು ಯಶಸ್ಸಿನ ಶಿಖರ ಏರಬೇಕೆಂದರೆ ಒಂದು ರಿಸ್ಕ್ ಅನ್ನೋದು ತೆಗೆದುಕೊಳ್ಬೇಕು, ಇಲ್ಲವೇ ಅನುಭವದಿಂದ ಕಲಿಬೇಕು. ರಿಸ್ಕ್ ತೆಗೆದುಕೊಂಡಾಗ ಗೆದ್ದರೆ ನಮಗೆ ಬೇಕಾದ ಜೀವನ ಸಿಗುತ್ತೆ, ಒಂದು ವೇಳೆ ಸೋತ್ರೆ ಜೀವನದ ದೊಡ್ಡ ಪಾಠ ಸಿಗುತ್ತೆ. ಎರಡೂ ಸಂದರ್ಭಗಳಲ್ಲಿ ನಮ್ಮ ಬೆಳವಣಿಗೆಯಂತೂ ಖಂಡಿತ. ಈ ಜ್ಯೋತಿಷ್ಯ ಶಾಸ್ತ್ರದ ಗಮನಾರ್ಹ ಅಧ್ಯಯನದ ನಂತರ ಇಂದು ನಾನು ನಿಮ್ಮ ಮುಂದೆ ಮಕರ ರಾಶಿಯವರ ಬಗ್ಗೆ ಇರುವ ಅತಿ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದೇನೆ. ಮಕರ ರಾಶಿಯವರಲ್ಲಿ ನಿಮ್ಮ ಜನ್ಮವೇಕೆ ಆಯಿತು, ನಿಮ್ಮ ರಾಶಿಯ ಕಹಿ ಸತ್ಯಗಳೇನು ಮತ್ತು ಮುಂದಿನ 2030ವರೆಗೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ ಮಹತ್ತರ ಬದಲಾವಣೆಗಳು ಏನು ಎಂಬುದನ್ನು ವಿವರವಾಗಿ ನಾವು ನೋಡ್ತಾ ಹೋಗೋಣ. ನಮ್ಮ ಬ್ರಹ್ಮಾಂಡದ 12 ರಾಶಿ ಚಕ್ರಗಳಲ್ಲಿ ಮಕರ ರಾಶಿಯು 10ನೇ ಸ್ಥಾನದಲ್ಲಿ ಇದೆ. ಈ ಕಾಲಪುರುಷನ ಜಾತಕದ ಪ್ರಕಾರ ಈ 10ನೇ ಮನೆ ಎನ್ನುವುದು ಒಂದು ಕರ್ಮ ಅಥವಾ ನಾವು ಮಾಡುವ ಕೆಲಸದ ಸ್ಥಾನವಾಗಿದೆ. ನಿಮ್ಮ ಜನ್ಮ ಮಕರ ರಾಶಿಯಲ್ಲಿ ಆಗಿದೆ ಎಂದರೆ ನೀವು ಈ ಭೂಮಿಗೆ ಬಂದಿರುವುದೇ ಒಂದು ಕರ್ಮವನ್ನು ಮಾಡಲು. ನಿಮ್ಮ ರಾಶಿಯ ಅಧಿಪತಿ ಶನಿದೇವ. ಶನಿದೇವರನ್ನು ನಾವು ಕರ್ಮಫಲದಾತ ಎಂದು ಕರಿತೀವಿ. ಅಂದರೆ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಸರಿಯಾದ ಫಲವನ್ನು ನೀಡುವ ಜವಾಬ್ದಾರಿ ಅವರದ್ದು. ಮಕರ ರಾಶಿಯು ಪೃಥ್ವಿ ತತ್ವಕ್ಕೆ, ಈ ಭೂಮಿ ಸೇರಿದ ರಾಶಿ. ಇದು ಚರರಾಶಿಯೂ ಹೌದು. ಇದರ ಅರ್ಥವೇನೆಂದರೆ ಭೂಮಿಯ ಮೇಲೆ ನಿರಂತರವಾಗಿ ಚಲಿಸುತ್ತಾ ಕರ್ಮ ಮಾಡುವುದು ನಿಮ್ಮ ಹುಟ್ಟು ಸ್ವಭಾವ. ಭೂಮಿಯು ಹೇಗೆ ಎಲ್ಲವನ್ನ ಸಹಿಸಿಕೊಂಡು ಸಮತೋಲನ ಕಾಯ್ದುಕೊಳ್ಳುತ್ತದೆಯೋ ಹಾಗೆ ನೀವು ಕೂಡ ಜೀವನದ ಏರಿಳಿತಗಳನ್ನು ಈ ಸಮತೋಲನ ಮಾಡುವ ಶಕ್ತಿ ಹೊಂದಿದ್ದೀರಿ. ಆದರೆ ಶನಿದೇವನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ಬಗೆಯ ಹಠಮಾರಿ ಸ್ವಭಾವವಿರುತ್ತೆ. ಒಮ್ಮೆ ಒಂದು ಕೈ ಅಂದರೆ ಕೆಲಸಕ್ಕೆ ನೀವು ಒಂದು ಕೈ ಹಾಕಿದ್ರೆ, ಅದರ ಒಂದು ನಿರ್ಧಾರ ಬಂದರೆ ಜಗತ್ತೇ ಎದುರಾಗುವ ನೀವು ಅದರಿಂದ ಹಿಂದೆ ಸರಿಯೋದೇ ಇಲ್ಲ. ಜಗತ್ತೇ ಎದುರಾದರೂ ಮಕರ ರಾಶಿಯವರಲ್ಲಿ ಆರಂಭದಲ್ಲಿ ಒಂದು ರೀತಿಯ ಆಲಸ್ಯ ಅಥವಾ ಈ ಒಂದು ಸೋಮಾರಿತನ ಕಾಣಿಸಿಕೊಳ್ಳುತ್ತೆ. ಯಾವುದೇ ಕೆಲಸವನ್ನು ತಕ್ಷಣವೇ ಶುರು ಮಾಡಲು ನಿಮಗೆ ಯಾರಾದರೂ ಒಬ್ಬರು ಪ್ರೇರಣೆ ನೀಡಬೇಕಾಗುತ್ತೆ ಅಥವಾ ಹಿಂದಿನಿಂದ ತಳ್ಳಬೇಕಾಗುತ್ತೆ. ಆದರೆ ಒಮ್ಮೆ ನೀವು ಕೆಲಸದ ವೇಗವನ್ನು ಹಿಡಿದುಕೊಂಡ್ರೆ ಶನಿದೇವನ ಗುಣದಂತೆ ಶನೈ ಅಂದರೆ ನಿಧಾನವಾಗಿ ಆದರೆ ಅತ್ಯಂತ ಸ್ಥಿರವಾಗಿ ಗುರಿಯತ್ತ ಸಾಗ್ತೀರ. ನಿಮಗೆ ಯಶಸ್ಸು ತಡವಾಗಿ ಸಿಗಬಹುದು, ಆದರೆ ಅದು ಸಿಕ್ಕಾಗ ಜಗತ್ತೇ ಬೆರಗಾಗುವಂತೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಕೆಲವು ರಾಶಿಗಳ ವ್ಯಕ್ತಿಗಳು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತಾರೆ. ಈ ವೃಷಭ ಆಗಿರ್ಬೋದು, ಮಿಥುನ, ಕನ್ಯಾ, ತುಲಾ ಮತ್ತು ಕುಂಭ ರಾಶಿಯವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಎಂದಿಗೂ ದೂರ ಮಾಡಬೇಡಿ. ಅವರೊಂದಿಗಿನ ನಿಮ್ಮ ಸ್ನೇಹ, ಪ್ರೇಮ ಅಥವಾ ಈ ವ್ಯವಹಾರದ ಸಂಬಂಧವು ನಿಮಗೆ ಬಹಳಷ್ಟು ಲಾಭ ತಂದುಕೊಡುತ್ತೆ. ಅವರ ಜೊತೆಗಿನ ನಿಮ್ಮ ಬಾಂಧವ್ಯವು ನೈಸರ್ಗಿಕವಾಗಿಯೇ ಗಟ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ 32 ವರ್ಷಗಳ ವಯಸ್ಸಿನವರೆಗೂ ಜೀವನವು ತುಂಬ ಕಷ್ಟವಾಗಿ ಇರುತ್ತೆ. ಹೆಚ್ಚು ಶ್ರಮ ಪಡಬೇಕಾಗುತ್ತೆ, ಪ್ರತಿಫಲ ಕಡಿಮೆ ಇರುತ್ತೆ. 30 ವರ್ಷ ದಾಟಿದ ನಂತರ ಮತ್ತು ವಿಶೇಷವಾಗಿ 32ನೇ ವಯಸ್ಸಿನಿಂದ ನಿಮ್ಮ ಭಾಗ್ಯೋದಯ ಪ್ರಾರಂಭವಾಗುತ್ತೆ. ಅಂದಿನಿಂದ ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ಅಂದುಕೊಂಡ ಬದಲಾವಣೆಗಳು ಒಂದೊಂದಾಗಿ ಬರತೊಡಗುತ್ತೆ. ಈಗ ನಾವು ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. 2030ರವರೆಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ ಈ ಒಂದು 4 ಪ್ರಮುಖ ಗ್ರಹಗಳೆಂದರೆ ಶನಿ, ರಾಹು, ಕೇತು ಮತ್ತು ಗುರು. ಇವು ದೀರ್ಘಕಾಲದವರೆಗೆ ಒಂದೇ ಮನೆಯಲ್ಲಿ ಇರುವುದರಿಂದ ಇವುಗಳ ಪ್ರಭಾವ ಗಾಢವಾಗಿರುತ್ತೆ. ಪ್ರಸ್ತುತ ಶನಿದೇವನು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಸಾಹಸ ಮತ್ತು ಸಂವಹನದ ಸ್ಥಾನ. ಈ ಒಂದು ವರ್ಷದ ಹಾದಿಯಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನೀವು ಏನಾದರೂ ಹೊಸ ಉದ್ಯಮ, ವಿಶೇಷವಾಗಿ ಆನ್ಲೈನ್ ಕೆಲಸ, ಈ ಮಾರ್ಕೆಟಿಂಗ್, ಟ್ರಾವೆಲಿಂಗ್ ಅಥವಾ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಾದಂತಹ ಯೂಟ್ಯೂಬ್, ಫೇಸ್ಬುಕ್ನಂತಹ ಕ್ಷೇತ್ರದಲ್ಲಿ ಕೆಲಸ ಶುರು ಮಾಡಿರಬಹುದು ಅಥವಾ ಮಾಡಲು ಯೋಚಿಸುತ್ತಿರಬಹುದು. ಇದು ಖಂಡಿತವಾಗಿಯೂ ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಈ ಜೂನ್ 2, 2026ರಂದು ಗುರುಗ್ರಹವು ನಿಮ್ಮ 7ನೇ ಮನೆಗೆ ಪ್ರವೇಶಿಸುತ್ತೆ. ಇದು ಮಕರ ರಾಶಿಯವರಿಗೆ ಸುವರ್ಣ ಕಾಲದ ಆರಂಭ ಎನ್ನಬಹುದು. ಇದರಿಂದಾಗಿ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಲಾಭವಾಗುತ್ತೆ. ಅಷ್ಟೇ ಅಲ್ಲದೆ ಪ್ರಮೋಷನ್ ಅಥವಾ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಈ ಸಮಯವು ಅದ್ಭುತವಾದ ಸುದ್ದಿಯನ್ನು ತರುತ್ತೆ.
ಜೂನ್ 2027ರಿಂದ ಶನಿದೇವನು ನಿಮ್ಮ 4ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಸುಖ ಮತ್ತು ನಿಮ್ಮ ಆಸ್ತಿಯ ಸ್ಥಾನ. ಶನಿ ಇಲ್ಲಿಗೆ ಬಂದಾಗ ನೀವು ಆಸ್ತಿ ಖರೀದಿ ಅಥವಾ ಹಳೆಯ ಮನೆಯನ್ನು ನವೀಕರಿಸುವ ಬಗ್ಗೆ ಹೆಚ್ಚು ಆಲೋಚಿಸುತ್ತೀರಿ. ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣ ಸಿಗುತ್ತಿಲ್ಲ ಅನ್ನಿಸಬಹುದು. ಆದರೆ 2027ರಿಂದ ಮುಂದಿನ 2.5 ವರ್ಷಗಳ ಒಳಗೆ ನೀವು ಸ್ವಂತ ಭೂಮಿ ಅಥವಾ ವಾಹನವನ್ನು ಹೊಂದುವುದು ಖಚಿತ. ಇದೇ ಸಮಯದಲ್ಲಿ ನೀವು ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿ ಇರಬೇಕು. ನಿಮ್ಮ ಜೀರ್ಣಕ್ರಿಯೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಈ ಲಿವರ್ ಅಥವಾ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ನಿಮ್ಮ ತಾಯಿಯವರ ಆರೋಗ್ಯದ ಕಡೆಯೂ ಗಮನ ಇರಲಿ. ಅವರಿಗೆ ಕಾಲು ನೋವು ಅಥವಾ ಈ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಡಬಹುದು. ಈ ವೈಯಕ್ತಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ ನಿಮ್ಮ ಮಾತು ಕೆಲವೊಮ್ಮೆ ಕಟುವಾಗಿರಬಹುದು. ರಾಹು 2ನೇ ಮನೆಯಲ್ಲಿ ಇರುವುದರಿಂದ ಮನೆಯವರ ಜೊತೆ ಮಾತನಾಡುವಾಗ ಸಂಯಮ ಇರಲಿ. ಆದರೆ ಇದೇ ರಾಹು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಮೂಲಕವೇ ಕೆಲಸಗಳನ್ನು ಸಾಧಿಸಿಕೊಳ್ಳುವಂತೆ ಮಾಡುತ್ತಾನೆ. 2027ರ ನಂತರ ಕೇತು 7ನೇ ಮನೆಯಲ್ಲಿ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ. ಮಕರ ರಾಶಿಯವರು ತಮ್ಮ ಜೀವನದ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ಮತ್ತು 2030ರವರೆಗಿನ ಈ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಲೇಬೇಕು. ನಿರಂತರವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಆಂಜನೇಯನ ಭಕ್ತಿಯು ಶನಿದೇವನ ಪ್ರಭಾವವನ್ನು ಸಕಾರಾತ್ಮಕಗೊಳಿಸುತ್ತೆ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಶನಿದೇವರ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಶನಿವಾರದಂದು ಜಪಿಸಿ. ಗಣೇಶನ ಆರಾಧನೆ ಮತ್ತು ಗಾಯತ್ರಿ ಮಂತ್ರದ ಪಠಣವು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ. ಸಾಧ್ಯವಾದರೆ ಗೋವುಗಳಿಗೆ ಆಹಾರವನ್ನು ನೀಡಿ ಅಥವಾ ಗೋ ಸೇವೆಯನ್ನು ನೀವು ಮಾಡಿ. ಮಕರ ರಾಶಿಯು ಕರ್ಮದ ರಾಶಿ. ನೀವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರೋ ಅಷ್ಟು ಎತ್ತರಕ್ಕೆ ಬೆಳಿತೀರ. 2030ರವರೆಗಿನ ಈ ಕಾಲಘಟ್ಟವು ನಿಮ್ಮನ್ನು ಒಬ್ಬ ಪ್ರಭಾವಿ ವ್ಯಕ್ತಿಯನ್ನಾಗಿ ನಿರೂಪಿಸುತ್ತೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಿ. ಶ್ರಮ ಪಡಲು ಹಿಂಜರಿಯಬೇಡಿ. ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿ ಶಾಶ್ವತವಾಗಿ ಇರುತ್ತೆ. ವೈಶಾಖ ಮಾಸದ ಈ ಪವಿತ್ರ ದಿನಗಳಲ್ಲಿ ದೇವಿಯ ಕ್ರೋಧವು ಜಾಗೃತಗೊಂಡಿದೆ. ನೀವು ಮಾಡುತ್ತಿರುವ ಕೆಲವು ತಪ್ಪುಗಳು ನಿಮ್ಮನ್ನು ವಿನಾಶದತ್ತ ಕೊಂಡೊಯ್ಯುತ್ತೆ. ನಿಮ್ಮ ಸಂಪತ್ತು ಮಣ್ಣು ಪಾಲಾಗಬಹುದು, ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಸಂಕಷ್ಟಕ್ಕೆ ಸಿಲುಕಬಹುದು. ಆದರೆ ಹೆದರಬೇಡಿ. ಮಂಗಳ ಗ್ರಹವು ಮೀನ ರಾಶಿಗೆ ಪ್ರವೇಶ ಮಾಡಿದೆ. ಇದು ಮಕರ ರಾಶಿಯವರ ಮೇಲೆ ಮಿಶ್ರ ಪ್ರಭಾವವನ್ನು ಬೀರುತ್ತಿದೆ. ಇದರ ಜೊತೆಗೆ ಶನಿದೇವರ ಕಠಿಣ ದೃಷ್ಟಿ ನಿಮ್ಮ ಜಾತಕದ ಮೇಲೆ ಬೀಳುತ್ತಿದೆ. ಈ ಅರ್ಶನ ಯೋಗ ಅಥವಾ ಈ ವಜ್ರ ಯೋಗಗಳಂತಹ ಪ್ರಬಲ ಯೋಗಗಳು ಏಕಕಾಲದಲ್ಲಿ ಸಂಭವಿಸುತ್ತಿರುವುದು ಪ್ರಕೃತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣವಾಗಿದೆ. ಅಕ್ಷಯ ತೃತೀಯ, ಈ ಪರಶುರಾಮ ಜಯಂತಿ ಮತ್ತು ಈ ಬುದ್ಧ ಪೌರ್ಣಿಮೆಯಂಥ ಪವಿತ್ರ ದಿನಗಳ ನಡುವೆಯೇ ನಿಮ್ಮ ಈ ಒಂದು ವಿರುದ್ಧ ಕೆಲವು ಕಪ್ಪು ಶಕ್ತಿಗಳು ಕೆಲಸ ಮಾಡುತ್ತಿವೆ. ನಿಮ್ಮ ಮನೆಯೊಳಗೆ ದೇವಿಯ ಪಾದಾರ್ಪಣೆಯಾಗಿದ್ದರೂ ನಿಮ್ಮ ಶತ್ರುಗಳು ಮಾಡಿದ ತಂತ್ರ ಮಂತ್ರಗಳ ಪ್ರಭಾವದಿಂದಾಗಿ ನಿಮಗೆ ಅದರ ಸಂಪೂರ್ಣ ಲಾಭ ಸಿಗುತ್ತಿಲ್ಲ. ನಿಮ್ಮ ಹಣ ಏಕೆ ಉಳಿಯುತ್ತಿಲ್ಲ? ಅತಿಯಾದ ಪ್ರಯತ್ನದ ಹೊರತಾಗಿಯೂ ಯಶಸ್ಸು ಏಕೆ ಕೈ ತಪ್ಪುತ್ತಿದೆ? ಕುಟುಂಬದಲ್ಲಿ ಸದಾ ಕಹಿ ವಾತಾವರಣ ಏಕೆ ಇರುತ್ತಿದೆ? ಇದೆಲ್ಲವೂ ಕಾರಣ ನಿಮ್ಮ ಜಾತಕದಲ್ಲಿ ಅಡಗಿರುವ ಒಂದು ರಹಸ್ಯ. ಈ ರಹಸ್ಯವನ್ನು ಸ್ವತಃ ಬ್ರಹ್ಮದೇವನೇ ವಿಶ್ಲೇಷಿಸಿ ಸೂಚನೆ ನೀಡಿದ್ದಾನೆ ಎನ್ನಬಹುದು. ನಿಮ್ಮ ಪ್ರಗತಿಗೆ ಅತಿ ದೊಡ್ಡ ಅಡ್ಡಿಯಾಗಿರುವುದು ಬೇರೆ ಯಾರೂ ಅಲ್ಲ, ನೀವು ಪ್ರತಿದಿನ ಮಾಡುತ್ತಿರುವ ಒಂದು ಸಣ್ಣ ಅಭ್ಯಾಸ. ಇದನ್ನು ನೀವು ಸಾಮಾನ್ಯವೆಂದು ಭಾವಿಸಿರಬಹುದು, ಆದರೆ ಇದೇ ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚಿದೆ. ಒಂದು ಕೆಲಸವನ್ನು ನೀವು ತಕ್ಷಣವೇ ನಿಲ್ಲಿಸದಿದ್ದರೆ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಪರಿಸ್ಥಿತಿ ಸುಧಾರಿಸುವುದಿಲ್ಲ. ಈ ತಪ್ಪಿನಿಂದಾಗಿ ನಿಮ್ಮ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಿಲ್ಲ. ಸಮಯ ಮಿಂಚುವ ಮುನ್ನ ಎಚ್ಚೆತ್ತುಕೊಳ್ಳಿ. ಒಂದು ವೇಳೆ ಈ ತಪ್ಪನ್ನು ತಿದ್ದುಕೊಳ್ಳದಿದ್ದರೆ ನಿಮ್ಮ ಆಸ್ತಿ ಪಾಸ್ತಿಗಳು ನಷ್ಟವಾಗಬಹುದು, ಸಾಲದ ಸುಳಿಗೆ ಸಿಲುಕಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಕುಸಿಯಬಹುದು. ಭಿಕ್ಷುಕನ ಸ್ಥಿತಿಗೆ ಬರುವ ಮುನ್ನವೇ ಈ ಎಚ್ಚರಿಕೆಯನ್ನು ಗಂಭೀರವಾಗಿ ನೀವು ಪರಿಗಣಿಸಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದಲೇ ನೋಡಿ.
ಆ ತಪ್ಪು ಯಾವುದು ಮತ್ತು ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಎಂದು ನಾನು ನಿಮಗೆ ಮುಂದೆ ವಿವರಿಸುತ್ತೇನೆ. ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಕೆಲವು ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ಇವರು ಹೊರಗಿನವರಲ್ಲ, ನಿಮ್ಮ ತೀರಾ ಹತ್ತಿರದವರೇ ಆಗಿದ್ದಾರೆ. ಇವರಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಆರ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಆ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ತಾನು ನಿಮ್ಮ ಪರವಾಗಿದ್ದೇನೆ ಎಂದು ತೋರಿಸಿಕೊಳ್ಳುತ್ತಾ ಒಳಗೊಳಗೆ ನಿಮ್ಮ ನಾಶಕ್ಕಾಗಿ ಕಾಯುತ್ತಿದ್ದಾನೆ. ಈತನ ಜೊತೆಗೆ ಇನ್ನೂ 4 ಸೇರಿಕೊಂಡು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ. ನೀವು ಯಾರನ್ನು ಅತಿಯಾಗಿ ನಂಬ್ತೀರೋ, ಯಾರ ಜೊತೆ ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ತೀರೋ ಅದೇ ವ್ಯಕ್ತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾನೆ. ಇವರು ತಾಂತ್ರಿಕ ಶಕ್ತಿಗಳನ್ನು ಬಳಸಿ ನಿಮ್ಮ ಮನೆಯ ಪ್ರಗತಿಯನ್ನು ಕಟ್ಟಿಹಾಕಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಇವರು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಆದರೆ ನೀವು ಇದುವರೆಗೆ ಇವರನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ನಿಮ್ಮ ಅದೃಷ್ಟದ ಜೊತೆಗೆ ಆಟವಾಡುತ್ತಿರುವ ಆ ವ್ಯಕ್ತಿಗಳ ಜೊತೆಗಿನ ಸಂಬಂಧವನ್ನು ತಕ್ಷಣವೇ ಕಡಿದುಕೊಳ್ಳಿ. ನಿಮ್ಮ ಮೇಲಿರುವ ಈ ಶತ್ರುಗಳ ದಾಳಿಯಿಂದ ನಿಮ್ಮನ್ನು ಇದುವರೆಗೆ ರಕ್ಷಿಸುತ್ತಿರುವುದು ಸಾಕ್ಷಾತ್ ಹನುಮಂತ ದೇವರು. ಕಳೆದ ಕೆಲವು ವರ್ಷಗಳಿಂದ ಹನುಮಂತನು ನಿಮ್ಮ ಮನೆಯಲ್ಲಿ ಅತೀಂದ್ರಿಯವಾಗಿ ನೆಲೆಸಿದ್ದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುತ್ತ ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತಿದ್ದಾನೆ. ಇದಲ್ಲದೆ ನಿಮ್ಮ ಶತ್ರುಗಳು ನಿಮ್ಮನ್ನು ಈಗಾಗಲೇ ಮಣ್ಣುಪಾಲು ಮಾಡುತ್ತಿದ್ದರು. ಈಗ ಲಕ್ಷ್ಮೀದೇವಿಯ ಅನುಗ್ರಹವು ನಿಮ್ಮ ಮೇಲೆ ಉಂಟಾಗುತ್ತಿದೆ. ನಿಮ್ಮ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಗಳನ್ನು ತಾಯಿ ಭದ್ರಕಾಳಿಯು ಹೊರಹಾಕುತ್ತಿದ್ದಾಳೆ. ನಿಮ್ಮ ಕೆಟ್ಟ ದಿನಗಳು ಮುಗಿಯುವ ಕಾಲ ಹತ್ತಿರ ಬಂದಿದೆ. ಆದರೆ ಶನಿದೇವರ ಪರೀಕ್ಷೆ ಇನ್ನೂ ಮುಗಿದಿಲ್ಲ. ಶನಿದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ. ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕಾದರೆ ದೈವಿಕ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಟು ನಾನು ಹೇಳುವ ಪರಿಹಾರಗಳನ್ನು ಅನುಸರಿಸಲೇಬೇಕು. ನಿಮ್ಮ ಶತ್ರುಗಳ ಪ್ರಭಾವವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಮತ್ತು ಅವರ ಕುತಂತ್ರಗಳನ್ನು ಅವರ ಮೇಲೆಯೇ ತಿರುಗಿಸಲು ಈ ಸರಳ ಆದರೆ ಶಕ್ತಿಯುತ ತಾಂತ್ರಿಕ ಪರಿಹಾರವನ್ನು ಮಾಡಿ. ಯಾವುದಾದರೂ ಅಮಾವಾಸ್ಯೆ ಅಥವಾ ಭಾನುವಾರದ ರಾತ್ರಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಅದರ ಮೇಲೆ ತಾಯಿ ಕಾಳಿಕಾ ಭಾವಚಿತ್ರವನ್ನು ಇಡಿ. ದೇವಿಗೆ ದೀಪ ಮತ್ತು ಧೂಪವನ್ನು ಅರ್ಪಿಸಿ. ನಂತರ ಒಂದು ಹಸಿ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಸಿಂಧೂರದಿಂದ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ. ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಕ್ರೀಂ ಶತ್ರುನಾಶಿನಿ ಕ್ರೀಂ ಫಟ್ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಈ ಪರಿಹಾರವು ನಿಮ್ಮ ಶತ್ರುಗಳ ಶಕ್ತಿಯನ್ನು ಕುಗ್ಗಿಸುತ್ತೆ ಮತ್ತು ಅವರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗುವಂತೆ ಮಾಡ್ತಾರೆ. ಇದು 100ಕ್ಕೆ 100ರಷ್ಟು ಫಲ ನೀಡುವ ಉಪಾಯವಾಗಿದೆ. 2026ರ ಏಪ್ರಿಲ್ ಮತ್ತು ಮೇ ತಿಂಗಳು ಮಕರ ರಾಶಿಯವರ ಪಾಲಿಗೆ ಯುಗಾಂತರದಂತೆ ಇರಲಿದೆ. ನಿಮ್ಮ ಜೀವನದ ಹಳೆಯ ಪುಟಗಳು ಮುಚ್ಚಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡಿದೆ. ಈ ಅವಧಿಯಲ್ಲಿ 3 ಭೀಕರ ಎನ್ನಬಹುದಾದ ಅದ್ಭುತ ಘಟನೆಗಳು ನಡೆಯಲಿವೆ. ನಿಮ್ಮ ಶತ್ರುಗಳು ತಮ್ಮ ಪಾಪದ ಫಲವನ್ನು ಅನುಭವಿಸಿ ನಿಮ್ಮ ಕಣ್ಣ ಮುಂದೆಯೇ ನಾಶ ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ಅನಿರೀಕ್ಷಿತ ಧನಾಗಮನ, ಆರ್ಥಿಕ ಸುನಾಮಿ ಉಂಟಾಗಲಿದೆ. ಇದುವರೆಗೆ ನೀವು ಕಂಡ ಕನಸುಗಳು ನನಸಾಗುವ ಕಾಲ ಕೂಡಿ ಬರಲಿದೆ. ಇದು ಕಲಿಯುಗದ ಅತಿ ದೊಡ್ಡ ಪವಾಡ. ನೀವು ಈ ಹಿಂದೆ ಅನುಭವಿಸಿದ ಪ್ರತಿ ಹನಿ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗಲಿದೆ. ಆರ್ಥಿಕ ಮುಗ್ಗಟ್ಟು ದೂರವಾಗಿ ನೀವು ಕೋಟ್ಯಾಂತರ ರೂಪಾಯಿಗಳ ಒಡೆಯರಾಗುವ ಯೋಗವಿದೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಮತ್ತು ರಾಜಮರ್ಯಾದೆ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಶೀಘ್ರದಲ್ಲೇ ಉತ್ತಮ ಉದ್ಯೋಗಾವಕಾಶಗಳು ಒದಗಿ ಬರುತ್ತೆ. ಇದು ಸಣ್ಣ ಕೆಲಸವೆಂದು ಕಂಡರೂ ಮುಂದೆ ದೊಡ್ಡ ಪ್ರಗತಿಗೆ ನಾಂದಿಯಾಗಲಿದೆ. ಕೆಲಸದಲ್ಲಿರುವವರಿಗೆ ಬಡ್ತಿ ಮತ್ತು ಆದಾಯದ ಹೊಸ ಮೂಲಗಳು ತೆರೆಯಲಿವೆ. ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಿದ್ದರೆ ಅಥವಾ ದಂಪತಿಗಳ ನಡುವೆ ಜಗಳವಾಗುತ್ತಿದ್ದರೆ ಹನುಮಂತನ ಕೃಪೆಯಿಂದ ಎಲ್ಲವೂ ಶಾಂತವಾಗುತ್ತೆ. ಮನೆಯಲ್ಲಿ ಪ್ರೀತಿ ಮತ್ತು ಸೌಹಾರ್ದತೆ ನೆಲೆಸುತ್ತೆ. ದೀರ್ಘಕಾಲದಿಂದ ಮಕ್ಕಳಿಲ್ಲದೆ ಸಂಕಟ ಪಡುತ್ತಿರುವವರಿಗೆ ದೇವರ ಆಶೀರ್ವಾದ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಮಗುವಿನ ಅಳುವಿನ ದನಿ ಕೇಳಿಬರುತ್ತೆ. ವಿದ್ಯಾರ್ಥಿಗಳು ತಾವು ಮಾಡಿದ ಕಷ್ಟಕ್ಕೆ ತಕ್ಕ ಫಲವನ್ನು ಪಡೆಯಲಿದ್ದಾರೆ. ಪರೀಕ್ಷಾ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುತ್ತೆ. ಈ ಶುಭ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಬೇಡಿ. ಈ ಸಮಯದಲ್ಲಿ ಯಾರಾದರೂ ನಿಮ್ಮ ಮನೆಗೆ ಸಹಾಯ ಕೋರಿ ಬಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅವರಿಗೆ ಸಹಾಯವನ್ನು ಮಾಡಿ. ಯಾರನ್ನೂ ಅಪಮಾನ ಮಾಡಬೇಡಿ, ಏಕೆಂದರೆ ಆ ರೂಪದಲ್ಲಿ ಸಾಕ್ಷಾತ್ ಶನಿದೇವರೇ ನಿಮ್ಮನ್ನು ಪರೀಕ್ಷಿಸಲು ಬರಬಹುದು. ನಿಮ್ಮ ಅದೃಷ್ಟದ ಸೂರ್ಯೋದಯವಾಗುತ್ತಿದೆ. ಶತ್ರುಗಳ ಬಗ್ಗೆ ಭಯ ಬಿಡಿ, ಆದರೆ ಎಚ್ಚರಿಕೆಯಿಂದ ಇರಿ. ನಾನು ಹೇಳಿದ ಈ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವ ಕಪ್ಪು ಶಕ್ತಿಯೂ ನಿಮ್ಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಹಿತೈಷಿಗಳೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.
ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಎಲ್ಲರಿಗೂ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.